ನೋಡಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಪ್ರಸಾದ ಸೇವಿಸಿ 46 ಜನ ಅಸ್ವಸ್ಥಗೊಂಡಿದ್ದಾರೆ. 5ರ ಸ್ಥಿತಿ ಗಂಭೀರವಾಗಿದೆಯಂತೆ. ಬೆಳಗಾವಿಯ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪ್ರಸಾದ ಸೇವಿಸಿ ಸದ್ಯ ಕೆಲವರು ಅಸ್ವಸ್ಥಗೊಂಡಿದ್ರೆ 5ರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಪ್ರಸಾದ ಸೇವನೆ ಮಾಡ್ತಾ ಇದ್ದಂತೆ ಏಕಾಏಕಿ ವಾಂತಿ ಭೇದಿ ಪ್ರಾರಂಭ ಆಗಿದೆ. ಅಸ್ವಸ್ಥಗೊಂಡವರನ್ನ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿದೆ. ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಗಂಭೀರವಾಗಿ ಗಾಯಗೊಂಡಿರುವ 5ರು ಧಾರವಾಡ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇರೋದ್ರಿಂದ ಪ್ರಸಾದ ಸೇವಿಸಿ ಒಟ್ಟು 46 ಮಂದಿ ಅಸ್ವಸ್ಥಗೊಂಡಿರೋದು. 5ರ ಸ್ಥಿತಿ ಗಂಭೀರ. ಏನಾಗಿರಬಹುದು ಅನ್ನೋದು ಪ್ರಶ್ನೆ ಇರೋದು. ಈ ಹಿಂದೆ ಇಂಥದ್ದೊಂದು ಘಟನೆ ರಾಜ್ಯದ ಒಂದು ದೇವಸ್ಥಾನದಲ್ಲಿ ಆದಾಗ ಅದು ವಿಷಾಹಾರ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂತು ತನಿಖೆ ಆದಂತಹ ಸಂದರ್ಭದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅನ್ನೋದು ಇನ್ನಷ್ಟು ಮಾಹಿತಿ ಸಿಗಬೇಕಾಗುತ್ತೆ. ಪೊಲೀಸರ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರಂತೆ. ಸ್ಥಳದಲ್ಲಿ 46 ಜನ ಅಸ್ವಸ್ಥಗೊಂಡಿದ್ದಾರೆ. 5ರ ಸ್ಥಿತಿ ಗಂಭೀರವಾಗಿದೆ. ಕೆಲವರನ್ನ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದ್ರೆ 5ರು ಗಂಭೀರವಾಗಿ ಅಸ್ವಸ್ಥಗೊಂಡವರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಈ ಪ್ರಸಾದ ಸೇವನೆ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಾಂತಿ ಭೇದಿ ಪ್ರಾರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಯಾವಾಗಾಗಿರುವ ಘಟನೆ, ಸದ್ಯ ಎಲ್ಲರ ಪರಿಸ್ಥಿತಿ ಯಾವ ರೀತಿ ಇದೆ? ಹೌದು ಕೃತಿ, ಬೆಳಗಾವಿಯಲ್ಲಿ ಪ್ರಸಾದವನ್ನ ಸೇವಿಸಿ ಸುಮಾರು 46 ಜನರ ಅಸ್ವಸ್ಥ ಆಗಿರುವಂತದ್ದು. ಅದರಲ್ಲಿ 5 ಜನರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಅನ್ನೋ ಗ್ರಾಮದಲ್ಲಿ ನಡೆದಿರುತ್ತೆ. ನಿನ್ನೆ ಅಲ್ಲಿ ಗ್ರಾಮದಲ್ಲಿ ಜಾತ್ರೆ ಕೂಡ ಸಂಬರುತ್ತೆ. ಜಾತ್ರೆ ನಿಮಿತ್ತ ಗ್ರಾಮದಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನು ಗ್ರಾಮದ ಜಿರೇಶ್ವರ ಮತ್ತು ಕರಣ್ಣ ಜಾತ್ರೆಯಲ್ಲಿ ಪ್ರಸಾದವನ್ನ ಗ್ರಾಮದ ಜನ ಸೇವಿಸ್ತಾರೆ. ಇದಾದ ನಂತರ ಗ್ರಾಮದ ಜನರಿಗೆ ವಾಂತಿ ಭೇದಿ ಸ್ಟಾರ್ಟ್ ಆಗುತ್ತೆ ಮತ್ತು ಗ್ರಾಮದಲ್ಲಿ ಏನು ಪ್ರಸಾದ ಮತ್ತು ಮನೆಯಲ್ಲಿ ಮಾವಿನ ಹಣ್ಣಿನ ಸ್ವೀಕರಣೆಯನ್ನ ಸೇವಿಸಿದ್ದಾರೆ. ಜೊತೆಗೆ DHO ಅವರು ಮಾಹಿತಿಯ ಪ್ರಕಾರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಈ ರೀತಿ ಆಗಿರಬಹುದು ಅನ್ನೋ ಒಂದು ಪ್ರಾಥಮಿಕವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಏನು ಗಂಭೀರವಾಗಿ ಏನು ತೀವ್ರ ಅಸ್ವಸ್ಥಗೊಂಡಂತ 5 ಜನರನ್ನ ಧಾರವಾಡಕ್ಕೆ ರವಾನೆ ಮಾಡಿದ್ರೆ, ಒಂದಿಷ್ಟು ಸ್ಥಳೀಯ ಆಸ್ಪತ್ರೆಯಲ್ಲಿ ಮತ್ತು ಒಂದಿಷ್ಟು ಜನರನ್ನ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಜೊತೆಗೇನು ಗ್ರಾಮದಲ್ಲೇ ಕೂಡ ಟೆಂಟ್ ಅನ್ನ ಹಾಕಿ ಅಲ್ಲಿ ಕೂಡ ಏನು ಪ್ರತಿಯೊಬ್ಬರನ್ನ ತಪಾಸಣೆ ಮಾಡುವ ಕೆಲಸವನ್ನ ವೈದ್ಯರು ಕೂಡ ಮಾಡ್ತಿದ್ದಾರೆ. ಈವರೆಗೂ ಯಾರಿಗೂ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಮತ್ತು ಪ್ರತಿಯೊಂದು ನಾವು ಮಾನಿಟರ್ ಮಾಡುವ ಕೆಲಸವನ್ನ ಮಾಡ್ತಿದ್ದೇವೆ ಮತ್ತು ಪ್ರತಿ ಒಬ್ಬರನ್ನು ಕೂಡ ಅಂದ್ರೆ ಪ್ರಸಾದವನ್ನ ಸೇವಿಸಿದ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಬೆಳಗಾವಿಯ DHO ಡಾಕ್ಟರ್ ಮಹೇಶ್